ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಸೋಮೇಶ್ವರ ದೇವರ ಮಹಾರಥೋತ್ಸವ ನಡೆಯಲಿದೆ. ಕಳೆದು ಹೋದ ಮೊಬೈಲ್ ಮರಳಿ ಮಾಲೀಕನಿಗೆ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ನಿಧನಕ್ಕೆ ಆರ್.ವಿ. ದೇಶಪಾಂಡೆ ಸಂತಾಪ. ದೇವಳಮಕ್ಕಿ ಅರಣ್ಯ ಕಾಮಗಾರಿ ಸ್ಥಳಗಳಲ್ಲಿ ಸ್ತ್ರೀ ಚೇತನ ಅಭಿಯಾನ. ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿದ ವರ್ಧಂತಿ ಉತ್ಸವ. ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಸಾಂಸ್ಕೃತಿಕ ದಿನಾಚರಣೆ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಯಾರೂ ಮನಬಂದಂತೆ ಮಾತನಾಡಬಾರದು, ಸಂಸದ ಕಾಗೇರಿ. ಹಸಿರು ಪರಿಸರದ ನಡುವೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ತಾಲೂಕಿನ ಸೋಮಸಾಗರ ಶ್ರೀ ಸೋಮೇಶ್ವರ ದೇವರ ಮಹಾರಥೋತ್ಸವ ಏಪ್ರಿಲ್ 27ರಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಅಮಾವಾಸ್ಯೆ ತೇರು ಎಂದೇ ಖ್ಯಾತವಾದ ಸೋಮಸಾಗರ ರಥೋತ್ಸವ 16 ವೈಶಿಷ್ಟ್ಯತೆಯನ್ನು ಹೊಂದಿದೆ. ಸೋಮಸಾಗರ ಅವಳಿ ಶಿವಾಲಯವನ್ನು ಹೊಂದಿದ್ದು, ಒಂದು ಬದಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾದ ಕಲ್ಲಿನ ಶಿವಾಲಯವಿದ್ದರೆ, ಪಕ್ಕದಲ್ಲಿ ಸರಿಸುಮಾರು 500 ವರ್ಷಗಳ ಇತಿಹಾಸವಿರುವ ತ್ರಿಕಾಲ ಪೂಜೆ ಪುನಸ್ಕಾರ ಹಾಗೂ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನಡೆಯುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಶಾಲಿ ಶಿವಾಲಯ ಶ್ರೀ ಸೋಮೇಶ್ವರನಿದ್ದಾನೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀದೇವರ ಮಹಾರಥೋತ್ಸವ ಭಾನುವಾರ ಸಂಜೆ 5 ಗಂಟೆಯಿಂದ ನಡೆಯಲಿದೆ. ಸುಮಾರು 3/4 ಕಿಲೋಮೀಟರ್ಗಳಷ್ಟು ದೂರ ಹೋಗಿ ಬರುವ ರಥೋತ್ಸವ ಸಂದರ್ಭದಲ್ಲಿ ದೃಶ್ಯ ಮನಮೋಹಕವಾಗಿರುತ್ತದೆ. ರಥೋತ್ಸವಕ್ಕೆ ದೂರದ ಊರಿನಿಂದ ಭಕ್ತರು ಆಗಮಿಸಲಿದ್ದಾರೆಂದು ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ನಿವಾಸಿಯಾದ ಮಾಲತೇಶ ಶಾಂತಪ್ಪ ಬ್ಯಾಡಗಿಯವರು ನಿನ್ನೆ ರಾತ್ರಿ ಮಾರಿಕಾಂಬಾ ದೇವಸ್ಥಾನದ ಹತ್ತಿರ 14,000 ರೂಪಾಯಿ ಬೆಲೆ ಬಾಳುವ ರೆಡ್ಮಿ 10 ಕಂಪನಿಯ ಮೊಬೈಲ್ ಅನ್ನು ಕಳೆದುಕೊಂಡಿದ್ದರು. ಇಂದು ಶಿರಸಿನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿಆರ್ ಅವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳಾದ ಚನ್ನಬಸಪ್ಪ ಕ್ಯಾರಕಟ್ಟಿ, ಮಲ್ಲಿಕಾರ್ಜುನ ಕುದರಿ ತಾಂತ್ರಿಕ ವಿಭಾಗದ ಸಹಾಯದಿಂದ ಕಳೆದುಕೊಂಡಿದ್ದ ಮೊಬೈಲ್ ಅನ್ನು ಪತ್ತೆ ಮಾಡಿ ಕೊಡುವಲ್ಲಿ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ದೂರುದಾರರಾದ ಮಾಲತೇಶ್ ಬ್ಯಾಡಗಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕಾಳಿಕಾಂಬಾ ದೇವಿಯ ಅಮಾವಾಸ್ಯೆ ಪೂಜೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಶ್ರೀದೇವಿಯ ಕೃಪಾನುಗ್ರಹದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದೊಂದಿಗೆ ಶ್ರೀ ಕಾಳಿಕಾಂಬಾ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಮ್ರ ವಿನಂತಿ. ಈ ಎಲ್ಲ ಕಾರ್ಯಕ್ರಮಗಳು ವೇಪು ಶ್ರೀ ಪ್ರಶಾಂತ್ ಹೆಗಡೆ ಪೌರೋಹಿತ್ಯದಲ್ಲಿ ನೆರವೇರುವುದು. ಸಭಾ ಕಾರ್ಯಕ್ರಮ ಸಮಯ ಬೆಳಿಗ್ಗೆ 11 ಗಂಟೆಗೆ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ 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 ನಾಗಭೂಷಣ ಮಹಾಸ್ವಾಮಿಗಳು, ಹೊಳೆಮಠ ಬನವಾಸಿ. ಅಧ್ಯಕ್ಷತೆ ಶ್ರೀ ಗೋಪಾಲ್ ಬಿ ಆಚಾರ್ಯ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು. ಉದ್ಘಾಟನೆ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಮಾಜಿ ಸಚಿವರು ಹಾಗೂ ಶಾಸಕರು, ಯಲ್ಲಾಪುರ ಕ್ಷೇತ್ರ. ಮುಖ್ಯದ್ವಾರದ ಶಂಕುಸ್ಥಾಪನೆ ಎಂ ನಾರಾಯಣ್ ಐಪಿಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರವಾರ. ದಾನಿಗಳು ಶ್ರೀ ವಿಜಯ ಪದ್ಮನಾಭ, ಸಂಸ್ಥಾಪಕ ಅಧ್ಯಕ್ಷರು, ಪುನರುತ್ಥಾನ ಸಂಸ್ಥೆ ಬೆಂಗಳೂರು. ಮುಖ್ಯ ಅತಿಥಿಗಳು ಶ್ರೀ ಡಿಪಿ ಶ್ರೀಧರ್, ಗೌರವಾಧ್ಯಕ್ಷರು, ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಈಡೂರು. ಹಾಗೂ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಈಡೂರು, ತಾಲೂಕು ಸ್ವರ್ಬ. ಸಮಸ್ತ ವಿಶ್ವಕರ್ಮ ಸಮಾಜ ಬಂಧುಗಳು ಈಡೂರು, ಸ್ವರ್ಬ, ಬನವಾಸಿ, ಶಿರಸಿ ಮತ್ತು ಈಡೂರು ದೇವಸ್ಥಾನ ಸಮಿತಿ ಸರ್ವ ಸದಸ್ಯರು ಹಾಗೂ ಈಡೂರಿನ ಸಮಸ್ತ ಗ್ರಾಮಸ್ಥರು. ಭಾರತ ಕಂಡ ಹಿರಿಯ ಬಾಹ್ಯಾಕಾಶ ವಿಜ್ಞಾನಿ, ಇಸ್ರೋದ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ ಅವರು ವಯೋಸಹಜ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ಕೊನೆಯುಸಿರೆಳೆದಿರುವುದು ವಿಷಾದನೀಯ. ಬಾಹ್ಯಾಕಾಶ ವಿಜ್ಞಾನಿಯಾಗಿದ್ದ ಅವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ 9 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯಸಭೆ ಸದಸ್ಯ, ಭಾರತ ಸರ್ಕಾರದ ಯೋಜನಾ ಆಯೋಗದ ಸದಸ್ಯರಾಗಿ ಹಾಗೂ ಕರ್ನಾಟಕ ಸರ್ಕಾರದ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. 21ನೇ ಶತಮಾನದ ಶಿಕ್ಷಣದ ಆಶೋತ್ತರಗಳನ್ನು ಕೈಗೂಡಿಸುವಂತೆ ಮಾಡುವ ಹೊಸ ವ್ಯವಸ್ಥೆಯಾದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರೂಪಿಸುವಲ್ಲಿ ಹಾಗೂ ಅನುಷ್ಠಾನಗೊಳಿಸುವುದರಲ್ಲಿ ಅವರ ನೇತೃತ್ವದ ಸಮಿತಿ ನೀಡಿದ ಕೊಡುಗೆ ಗಣನೀಯ. ನನಗೆ ತುಂಬಾ ಆತ್ಮೀಯರಾಗಿದ್ದ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು
ಡಿಸೆಂಬರ್ 2, 2018ರಂದು ಹಳಿಯಾಳಕ್ಕೆ ಆಗಮಿಸಿ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಟ್ರಸ್ಟ್ನ ಎಲ್ಲ ಅಂಗಸಂಸ್ಥೆಗಳ ಸಿಬ್ಬಂದಿ ವರ್ಗದವರೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಪಶ್ಚಿಮ ಘಟ್ಟಗಳ ಪರಿಸರದ ಸೂಕ್ಷ್ಮ ಪ್ರದೇಶಗಳನ್ನು ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ 2013ರಲ್ಲಿ ವರದಿ ಕೊಟ್ಟಿದ್ದಾರೆ. ಇವರ ಸಾಧನೆಗೆ ಭಾರತ ಸರ್ಕಾರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಾಕಷ್ಟು ಉಪಕ್ರಮಗಳನ್ನು ಕೈಗೊಂಡಿದ್ದು, ಹಳ್ಳಿ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಉಪವಲಯ ಅರಣ್ಯಾಧಿಕಾರಿ ರೂಪಾ ತಾಮಶೆ ಹೇಳಿದರು. ಅವರು ಶುಕ್ರವಾರ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಗಲ್ಲಿ ಚೆಕ್ಸ್ ಮತ್ತು ಕೆರೆ ನಿರ್ಮಾಣ ಕಾಮಗಾರಿ ಸ್ಥಳಗಳಲ್ಲಿ ಆಯೋಜಿಸಿದ್ದ ಸ್ತ್ರೀಚೇತನ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದರು. ಅರಣ್ಯ ಪ್ರದೇಶದಲ್ಲಿ ಸಸಿಗಳನ್ನು ಬೆಳೆಸುವುದು, ರಸ್ತೆ ಬದಿ ನೆಡುತೋಪುಗಳ ನಿರ್ಮಾಣ, ಬ್ಲಾಕ್ ನೆಡುತೋಪುಗಳು, ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾಮಗಾರಿಗಳು, ಸರಿಹದ್ದು ಕಂದಕ ನಿರ್ಮಾಣ, ಗಲ್ಲಿ ಚೆಕ್ಸ್ ನಿರ್ಮಾಣ, ಕೆರೆ ನಿರ್ಮಾಣ, ಕೃಷಿ ಅರಣ್ಯ ಸೇರಿದಂತೆ ಮುಂತಾದ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡಲಾಗುತ್ತಿದ್ದು, ಯೋಜನೆಯ ಸಫಲತೆಗೆ ನಮ್ಮದೇ ಆದ ಕೊಡುಗೆ ನೀಡುತ್ತಿದ್ದೇವೆ ಎಂದರು. ಜಿಲ್ಲಾ ಐಇಸಿ ಸಂಯೋಜಕ ಕಿರಣ್ ಜ್ಯೋತೆಪ್ಪನವರ್ ಮಾತನಾಡಿ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಗ್ರಾಮೀಣ ಭಾಗದ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗಾಗಿ ಇರುವ ಉದ್ಯೋಗಾವಕಾಶ, ಕೂಲಿ ದರ, ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ, ಗರ್ಭಿಣಿ, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಕೆಲಸದ ಪ್ರಮಾಣದಲ್ಲಿರುವ ರಿಯಾಯಿತಿ, ವೈಯಕ್ತಿಕ ಸೌಲಭ್ಯಗಳು, ಕೂಸಿನ ಮನೆ ವ್ಯವಸ್ಥೆ, ವಿಮಾ ಸೌಲಭ್ಯ ಸೇರಿದಂತೆ ಹಲವು ಉಪಯುಕ್ತ ಮಾಹಿತಿಯನ್ನು ನೀಡಿ ಯೋಜನೆಯ ಲಾಭ ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯ ಅಧಿಕಾರಿ ಸುಭಾಷ್ ರಾಠೋಡ್, ನಗೆಕೋವೆ ಗಸ್ತು ಅರಣ್ಯ ಪಾಲಕ ರಾಜೇಶ್ ಕಾರನವರ್, ಬೇಳೂರು ಗಸ್ತು ಅರಣ್ಯ ಪಾಲಕ ಲಕ್ಕಪ್ಪ ಬೆಳಗಲಿ ಹಾಗೂ ಕೂಲಿಕಾರರು ಉಪಸ್ಥಿತರಿದ್ದರು. ಈ ಪ್ರದೀಪ್ ಜ್ಯುವೆಲರ್ಸ್ ಬುಧವಾರ ಏಪ್ರಿಲ್ 30 ಅಕ್ಷಯ ತೃತೀಯದಂದು ಭಾರಿ ಕೊಡುಗೆ. ಮೊದಲೇ ಕಾಯ್ದಿರಿಸಿ ಕಡಿಮೆ ಹಣದಲ್ಲಿ ಬಂಗಾರ ಕೊಳ್ಳಿರಿ. ಚಿನ್ನದ ಆಭರಣಗಳಿಗೆ ಪ್ರತಿ ಗ್ರಾಂ ಮೇಲೆ 300 ರೂಪಾಯಿ ಕಡಿಮೆ ಪಾವತಿಸಿ. ಮುಂಗಡ ಹಣ 50% ಪಾವತಿಸಿ. ಚಾಲ್ತಿಯಲ್ಲಿರುವ ಬೆಲೆ ಅಥವಾ ಕಾಯ್ದಿರಿಸಿದ ಬೆಲೆ, ಇದರಲ್ಲಿ ಕಡಿಮೆ ಇರುವ ಬೆಲೆಯಲ್ಲಿ ಆಭರಣಗಳನ್ನು ಖರೀದಿಸಿ. ಕೊಡುಗೆ ಕೇವಲ ಏಪ್ರಿಲ್ 28, 29, 30, 2025ರವರೆಗೆ ಮಾತ್ರ. ಏಪ್ರಿಲ್ 24, 2025ರಿಂದಲೇ ತಮ್ಮ ಆಭರಣಗಳನ್ನು ಕಾಯ್ದಿರಿಸಬಹುದು. ಎಷ್ಟು ಬಂಗಾರ ಖರೀದಿಸುತ್ತೀರೋ ಅಷ್ಟೇ ತೂಕದ 999 ಬೆಳ್ಳಿ ನಾಣ್ಯ ಸಂಪೂರ್ಣ ಉಚಿತ. ಈ ಪ್ರದೀಪ್ ಜ್ಯುವೆಲರ್ಸ್, ಸರಾಫ್ ಬಜಾರ್, ಸಿಂಪಿಗಲ್ಲಿ, ಶಿರಸಿ. ಮೊಬೈಲ್ ನಂಬರ್ 9483647788. ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಶಿಷ್ಯರಾದ ಶ್ರೀಮದ್ ಆನಂದಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ವರ್ಧಂತಿ ಉತ್ಸವವು ಅರ್ಥಪೂರ್ಣವಾಗಿ ಸಂಭ್ರಮದಿಂದ ನಡೆಯಿತು. ಸ್ವರ್ಣವಲ್ಲಿ ಮಠದ ಹಿರಿಯ ಶ್ರೀಗಳ ಉಪಸ್ಥಿತಿಯಲ್ಲಿ ಶ್ರೀಮಠದಲ್ಲಿ ಆಯುಷ್ಯ ಚಿರುಶಾಂತಿ, ಗೃಹಶಾಂತಿ, ಮೃತ್ಯುಂಜಯ ಹವನ, ಧನ್ವಂತರಿ ಹವನವನ್ನು ಋತ್ವಿಜರು ನಡೆಸಿಕೊಟ್ಟರು. ಶಿಷ್ಯರಿಂದ ಶ್ರೀಗಳವರ ತುಲಾಭಾರ ಸೇವೆ ನಡೆಯಿತು. ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ವರ್ಧಂತಿ ಹಿನ್ನೆಲೆಯಲ್ಲಿ ಗೋಶಾಲೆಗೆ ತೆರಳಿ ಎಲ್ಲ ಗೋವುಗಳಿಗೆ ಗ್ರಾಸವನ್ನು ನೀಡಿದರು. ಮಠಕ್ಕೆ ಆಗಮಿಸಿದ ಭಕ್ತರು ಮಠದಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಸಾದ ಮಂತ್ರಾಕ್ಷತೆಗಳನ್ನು ಪಡೆದು ಧನ್ಯರಾದರು. ಇಂದು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತ್ತು. ಸಂಪ್ರದಾಯ ಸಂಸ್ಕೃತಿ ಎಲ್ಲೆಡೆ ಮೇಳೈಸಿತ್ತು. ಕಾಲೇಜಿನಲ್ಲಿ ಇಂದು ಪರಿವರ್ತನಾ 2025 ಸಾಂಸ್ಕೃತಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾನಗಲ್ಲಿನ ಹೋರಿ ಹಬ್ಬದಲ್ಲಿ ಬಳಸುವ ಹೋರಿ ಹಾನಗಲ್ ಮಹಾರಾಜನನ್ನು ಕರೆಸಿ ಅದಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದು ವಿಶೇಷ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಲೇಜು ಉಪ ಸಮಿತಿ ಅಧ್ಯಕ್ಷ ಎಸ್ಕೆ ಭಾಗವತ್, ನಮ್ಮ ಸಂಸ್ಕೃತಿ ಸಂಪ್ರದಾಯದಿಂದಲೇ ದೇಶ ಮುಂದುವರೆದು ಬಂದಿದೆ. ಹಳ್ಳಿಗಳಲ್ಲಿ ಗೋಪೂಜೆಯ ಸಂದರ್ಭದಲ್ಲಿ ಹೋರಿಗಳಿಗೆ, ಗೋವುಗಳಿಗೆ ಶೃಂಗಾರ ಮಾಡಿ ಓಡಿಸುವ ಸಂಪ್ರದಾಯವಿತ್ತು. ಇಂದು ಅದು ನಶಿಸುವ ಹಂತಕ್ಕೆ ಬಂದಿದೆ.
ಕಾಲೇಜಿಗೆ ಶೃಂಗರಿಸಿದ ಹೋರಿಯನ್ನು ತಂದು ಪೂಜಿಸಿ ಈ ಪೀಳಿಗೆಗೆ ಆ ಸಂಪ್ರದಾಯವನ್ನು ತೋರಿಸುವ ಕಾರ್ಯವನ್ನು ಮಾಡಿದ್ದೀರಿ. ಪರಿವರ್ತನೆ ಜಗದ ನಿಯಮ. ಸಂಪ್ರದಾಯವನ್ನು ಇಟ್ಟುಕೊಂಡೇ ಪರಿವರ್ತನೆಯತ್ತ ಸಾಗಬೇಕು. ಸೀರೆಯನ್ನು ಉಟ್ಟಾಗ ಒಂದು ಗಂಭೀರತೆ, ಗೌರವದ ಭಾವ ಮೂಡುತ್ತದೆ. ನಮ್ಮ ಸಂಪ್ರದಾಯವೇ ಗೌರವ ತರಿಸುವಂತದ್ದಾಗಿದೆ. ಸಂಪ್ರದಾಯ ಎಂದರೆ ಉಡುಗೆಗಷ್ಟೇ ಸೀಮಿತವಲ್ಲ, ಅದು ನಮ್ಮ ನಡವಳಿಕೆಯಲ್ಲೂ ಇರಬೇಕು ಎಂದರು. ಸ್ವಾಗತಿಸಿ ಮಾತನಾಡಿದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್, ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೊಡುವುದು ಸಂಸ್ಥೆಯ ಉದ್ದೇಶ. ಶೈಕ್ಷಣಿಕ ತರಗತಿಗಷ್ಟೇ ವಿದ್ಯಾಲಯಗಳು ಸೀಮಿತವಾಗಿರಬಾರದು. ಕ್ರಿಯಾಶೀಲ ಚಟುವಟಿಕೆಗಳು ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯ ಎಂದರು. ವೇದಿಕೆ ಮೇಲೆ ಪ್ರೊಫೆಸರ್ ಕೆಎನ್ ರೆಡ್ಡಿ, ಡಾಕ್ಟರ್ ಕೃಷ್ಣಮೂರ್ತಿ ಭಟ್, ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿಗಳಾದ ಸುದೀಪ್ ಮಾಳಿ, ಪವನ್ ಹರಿಗದ್ದೆ ಉಪಸ್ಥಿತರಿದ್ದರು. ಕುಮಾರಿ ಅಂಕಿತಾ ಹೆಗಡೆ ನಿರೂಪಿಸಿದರು. ಕುಮಾರಿ ದೀಪಾ ವಂದಿಸಿದರು. ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಯವರ ವಿರುದ್ಧದ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಕುರಿತು ರಾಹುಲ್ ಗಾಂಧಿಯವರು ನೀಡಿದ ಹೇಳಿಕೆ ವಿವೇಚನಾರಹಿತವಾಗಿದ್ದು, ಇಂತಹ ಹೇಳಿಕೆಗಳು ಬಾಲಿಶವಾಗಿದ್ದು, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಯಾರೂ ಮನಬಂದಂತೆ ಮಾತನಾಡಬಾರದು ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಈ ಮೂಲಕ ಕಾಂಗ್ರೆಸ್ ಮುಖ್ಯಸ್ಥ ರಾಹುಲ್ ಗಾಂಧಿ ಹಾಗೂ ಇತರ ಮುಖಂಡರುಗಳಿಗೆ ಇದು ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವರ್ಕರ್ ಅವರನ್ನು ಪ್ರಶಂಸಿಸಿ ಪತ್ರ ಬರೆದಿರುವುದನ್ನು ಉಲ್ಲೇಖಿಸಿದ್ದು, ರಾಹುಲ್ ಗಾಂಧಿಯವರಿಗೆ ಅಧ್ಯಯನ ಮಾಡಿ ಮಾತನಾಡಲು ಹೇಳಿದ್ದು ಅವರಿಗೆ ಮುಖಭಂಗವನ್ನುಂಟು ಮಾಡಿದೆ. ಇಂತಹ ಹೇಳಿಕೆಗಳು ಪುನರಾವರ್ತನೆಯಾಗದೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ. ತಮ್ಮ ಕೀಳು ರಾಜಕೀಯ ಲಾಭಕ್ಕಾಗಿ ವೀರ ಸಾವರ್ಕರ್ ಅವರಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವ ಕಾಂಗ್ರೆಸ್ ಮುಖಂಡರಿಗೆ ಇದು ತಕ್ಕ ಪಾಠವಾಗಲಿ. ದೇಶದ ಹೆಮ್ಮೆಯ ಪ್ರತೀಕವಾಗಿರುವ ವೀರ ಸಾವರ್ಕರ್ ಅಂತಹ ಮಹನೀಯರ ಕುರಿತು ಇಲ್ಲಸಲ್ಲದ ಮಾತುಗಳನ್ನಾಡಿ ಅವಮಾನಿಸುವುದು ಖಂಡನೀಯ ಮತ್ತು ಇದನ್ನು ಸಹಿಸಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ರಾಹುಲ್ ಗಾಂಧಿಯವರಿಗೆ ನೀಡಿದ ಮೇಲೆ ಕಾಂಗ್ರೆಸ್ ನಾಯಕರು ಮಹಾಪುರುಷರ ಕುರಿತು ನಾಲಿಗೆ ಹರಿಬಿಡುವುದನ್ನು ನಿಲ್ಲಿಸಲಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.